ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಯುದ್ಧ ಈಗ ಅರ್ಧ ನಡೆದು ಬಿಟ್ಟಿದೆ. ಈಗಾಗಲೇ ಅನೇಕ ದಿನಗಳ ಯುದ್ಧ ನಡೆದಿದೆ. ಗೀತೋಪದೇಶ ಆಗೋ ಹೊತ್ತಿಗೆ ಆಗಲೇ ಯುದ್ಧ ಅನೇಕ ದಿನಗಳು ನಡೆದಿರುತ್ತೆ. ಯಾರ್ಯಾರು ಎಲ್ಲೆಲ್ಲಿ ನಿಂತ್ಕೋಬೇಕು, ಯಾರ್ಯಾರು ಅಟ್ಯಾಕ್ ಮಾಡಬೇಕು ಇತ್ಯಾದಿಗಳನ್ನ ಎಲ್ಲದೂ ಕೂಡ ಇವಾಗಲೇ ನಿರ್ಧರಿತವಾಗಿ ಹೋಗಿದೆ. ಹೀಗಾಗಿ ಈಗ ಇವತ್ತಿನ ದಿನ ನೀವೇನ್ ಮಾಡಬೇಕು, ಯಾಕೆಂತಂದ್ರೆ ಅರ್ಜುನ ಬರ್ತಾ ಇದ್ದಾನೆ. ಹೀಗಾಗಿ ಇವತ್ತಿನ ದಿನ ನಾವು ಏನು ಮಾಡಬೇಕು ಅಂತಂದ್ರೆ ಭೀಷ್ಮರನ್ನ ರಕ್ಷಿಸಬೇಕು. ಅವರು ಬಹಳ ಮುಖ್ಯವಾದಂತಹ ಸೇನಾಧಿಪತಿಗಳು ನಮಗೆ. ಆದ್ದರಿಂದ ದ್ರೋಣಾಚಾರ್ಯರಾದ ನೀವು ಭೀಷ್ಮಾಚಾರ್ಯರನ್ನ ನಾವು ರಕ್ಷಿಸಬೇಕು. ಅವರೇ ಮುಖ್ಯ. ಅರ್ಜುನ ಹೇಗೆ ಹುಟ್ಟಿ ಬೆಳೆದಿದ್ದನ್ನು ಕೂಡ ಅವರು ನೋಡಿರೋದ್ರಿಂದ ಅರ್ಜುನನ ಯುದ್ಧ ಕೌಶಲ ಅವರಿಗೆ ಗೊತ್ತಿರುತ್ತೆ. ಆದ್ದರಿಂದ ಅವರು ಮತ್ತೆ ನೀವು ಇಬ್ಬರೂ ಸೇರಿ ಅರ್ಜುನನನ್ನ ಸೋಲಿಸೋದಕ್ಕೆ ಶಕ್ಯರಾಗಿರ್ತೀರಿ. ಆದ್ದರಿಂದ ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳೋದ್ರ ಜೊತೆಗೆ ಭೀಷ್ಮನನ್ನು ಮೊದಲು ರಕ್ಷಿಸಬೇಕು ಅಂತ ರಣನೀತಿಯನ್ನ ದುರ್ಯೋಧನ ಆಚಾರ್ಯರಿಗೆ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಕೃಷ್ಣ ಪಕ್ಷೆ. ಇಂದು 11ನೇ ತಾರೀಕು ಶುಕ್ರವಾರ, ಪ್ರತಿಪತ್ ಶುಭ ತಿಥಿ ಮತ್ತು ಇಂದು ಪೂರ್ವಾಷಾಢ ನಕ್ಷತ್ರ. ಮತ್ತೆ ಇಂದು ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ. ಬಹಳ ವಿಶೇಷವಾದಂತಹ ಲಕ್ಷ್ಮೀ ಪೂಜೆ ಆಷಾಢ ಶುಕ್ರವಾರದಂದು ಎಲ್ಲರೂ ಕೂಡ ಹೊಸದಾಗಿ ಮದುವೆಯಾದವರು ಮೊದಲು ಶುರು ಮಾಡ್ಕೊಳ್ತಾರೆ. ಪ್ರತಿಯೊಬ್ಬರೂ ಕೂಡ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನ ಮಾಡಲೇಬೇಕು. ಇದರಿಂದ ಲಕ್ಷ್ಮಿ ಒಲಿಯೋದ್ರಲ್ಲಿ ಸಂದೇಹವೇ ಇಲ್ಲ. ಆದ್ದರಿಂದ ಸಂಜೆ ಇವತ್ತು ಕಳಸ ಇಟ್ಟು ಲಕ್ಷ್ಮೀ ಪೂಜೆಯನ್ನ ಯಥಾಶಕ್ತಿ ಮಾಡಿ ಕೆಲವು ಮುತ್ತೈದೆಯರಿಗೆ ಬಾಗಿನ ಅರಿಶಿನ ಕುಂಕುಮ ಕೊಡೋದನ್ನ ಮರಿಬೇಡಿ. ಮತ್ತು ಇದರಿಂದ ನಮ್ಮ ಅರಿಶಿನ ಕುಂಕುಮ ಕೂಡ ವೃದ್ಧಿಯಾಗತ್ತೆ ಎನ್ನುವಂತಹ ವಾಡಿಕೆ ಇದೆ. ಅದು ಸತ್ಯವೂ ಕೂಡ. ಲಕ್ಷ್ಮಿಗೆ ಸಮರ್ಪಣೆ ಮಾಡಿದಂತಹ ಅರಿಶಿನ ಕುಂಕುಮವನ್ನ ಕೆಲವು ಮುತ್ತೈದೆಯರಿಗೆ ಕರೆದು ಕೊಡೋದನ್ನ ಇವತ್ತು ಮರಿಬೇಡಿ. ಇಂದಿನ ಭವಿಷ್ಯವನ್ನ ನೋಡೋಣ. ಇಂದು ಪೂರ್ವಾಷಾಢ ನಕ್ಷತ್ರ. ಇಂದಿನ ಭವಿಷ್ಯವನ್ನ ನೋಡೋಣ. ಇಂದು ಮೇಷರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಸ್ಥಾನಮಾನ ಪ್ರಾಪ್ತಿಯಾಗುತ್ತೆ. ದೊಡ್ಡವರು ನಿಮ್ಮನ್ನ ಬಹಳ ಆದರದಿಂದ ನೋಡ್ತಾರೆ. ಆದರೆ ದೊಡ್ಡವರು ಹೇಳುವ ಮಾತನ್ನ ಕೇಳೋದಕ್ಕೆ ನೀವು ತಯಾರಿರಬೇಕು. ವೃಷಭ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಹಿಂಸೆ, ಕ್ಲೇಶ ಇತ್ಯಾದಿಗಳು ಇದ್ದೇ ಇರುತ್ತೆ. ಧ್ಯಾನಾದಿಗಳನ್ನು ಮಾಡೋದ್ರಿಂದ, ಮೆಡಿಟೇಷನ್ ಇತ್ಯಾದಿಗಳನ್ನು ಮಾಡೋದ್ರಿಂದ ಮನಸ್ಸಿಗೆ ಇವತ್ತು ನೆಮ್ಮದಿಯನ್ನು ಕಾಣಬಹುದು. ಮುಖ್ಯ ನಿರ್ಧಾರಗಳು ಯಾವುದೂ ಬೇಡ. ಪ್ರೇಮ, ಪ್ರೀತಿ, ದಾಂಪತ್ಯ ವಿಷಯಗಳಲ್ಲಿ ಇವತ್ತು ಮನಸ್ಸಿಗೆ ಸ್ವಲ್ಪ ಕಷ್ಟ ಇದೆ. ನಾಳೆ ಎಲ್ಲವೂ ಸರಿ ಹೋಗುತ್ತೆ. ಮಿಥುನ ರಾಶಿಯವರಿಗೆ ಇಂದು ಬಹಳ ಉತ್ತಮವಾದಂತಹ ದಿವಸ. ಎಲ್ಲರಿಂದ ಇವತ್ತು ನಿಮಗೆ ಸಹಕಾರ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಬೇರೆಯವರು ನಿಮಗೆ ಇವತ್ತು ಮುಖ್ಯರಾಗ್ತಾರೆ. ಬೇರೆಯವರನ್ನ ಸರಿಯಾಗಿ ನಡೆಸಿಕೊಂಡ್ರೆ ನಿಮಗೂ ಕೂಡ ಯಶಸ್ಸು ಇವತ್ತು ಪ್ರಾಪ್ತಿ. ಕರ್ಕ ರಾಶಿಯವರಿಗೆ ಇಂದು ಒಳ್ಳೆಯ ದಿವಸ. ಮನಸ್ಸಿಗೆ ನೆಮ್ಮದಿ ಇದೆ. ಆರೋಗ್ಯದಲ್ಲಿ ಸುಧಾರಣೆ ಇತ್ಯಾದಿಗಳು ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಆದರೂ ಕೂಡ ಇವತ್ತು ನೀವು ಶತ್ರುಗಳನ್ನ ಸ್ವಲ್ಪ ದೂರ ಇಟ್ಟಿರೋದೇ ವಾಸಿ. ಶತ್ರುಗಳು ನಿಮ್ಮನ್ನೇನೋ ಪ್ರವೋಕ್ ಮಾಡಬಹುದು, ಅದಕ್ಕೆ ನೀವು ಪ್ರತಿಕ್ರಿಯೆಯನ್ನ ಕೊಡಬಾರದು. ಸಿಂಹರಾಶಿಯವರಿಗೆ ಮಕ್ಕಳಿಂದ ಇವತ್ತು ಸ್ವಲ್ಪ ಕಿರಿಕಿರಿ ಇದೆ ಪೋಷಕರಿಗೆ. ಮತ್ತು ಮಕ್ಕಳು ತಮ್ಮ ವಿಚಾರಧಾರೆಗಳನ್ನು ತಮ್ಮದೇ ನಡಿಬೇಕು ಅನ್ನೋ ರೀತಿಯಲ್ಲಿ ಹೇಳೋದ್ರಿಂದ ನಿಮಗೆ ಸ್ವಲ್ಪ ಬೇಸರವಾಗಬಹುದು. ಮತ್ತು ಯಾರ್ಯಾರು ಬಹಳ ಕ್ರಿಯೇಟಿವ್ ಫೀಲ್ಡಲ್ಲಿ ಇದ್ದೀರಿ ಅಥವಾ ಆರ್ಟಿಸ್ಟ್ಗಳು ಇತ್ಯಾದಿಗಳು, ನಿಮಗೆಲ್ಲರಿಗೂ ಕೂಡ ಬುದ್ಧಿಯನ್ನು ಉಪಯೋಗಿಸಿ ಮಾಡುವಂತಹ ಕೆಲಸಗಳಲ್ಲಿ ನೀವು ಎಷ್ಟೇ ಒಳ್ಳೆಯ ಸೊಲ್ಯೂಷನ್ಸ್ ಕೊಟ್ಟರೂ ಕೂಡ ಇವತ್ತು ಅದು ನಿಮಗೆ ಕೀರ್ತಿಯನ್ನು ತರದೇ ಹೋಗಬಹುದು. ಆದ್ದರಿಂದ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ನಾಳೆ ಎಲ್ಲವೂ ಸರಿ ಹೋಗುತ್ತೆ. ಕನ್ಯಾ ರಾಶಿಯವರಿಗೆ ಯಾರು ರಿಯಲ್ ಎಸ್ಟೇಟ್ ಇತ್ಯಾದಿಗಳಲ್ಲಿ ಇದ್ದೀರಿ, ನಿಮಗೆಲ್ಲರಿಗೂ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಇವತ್ತಾಗಿರುತ್ತೆ. ಆದರೂ ಕೂಡ ನೀವು ಮುಂದೆ ಹೋಗಬಹುದು. ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು, ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಗಳು ನಿಮ್ಮನ್ನ ಇವತ್ತು ಹುಡುಕಿಕೊಂಡು ಬರುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ನೀವು ಯುಟಿಲೈಸ್ ಮಾಡ್ಕೋಬೇಕು. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ದೊಡ್ಡದಾಗತ್ತೆ. ಅಣ್ಣ ತಮ್ಮಂದಿರು, ಸೋದರಿಯರು ಇವರೆಲ್ಲರೂ ಕೂಡ ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಬರಬಹುದು. ಮತ್ತು ದೊಡ್ಡ ದೊಡ್ಡ ಸಮಾಜದಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿ ಇರುವಂಥವರೆಲ್ಲರೂ ಕೂಡ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ಗೆ ಇವತ್ತು ಆ್ಯಡ್ ಆಗಬಹುದು. ಕೆಲವೊಂದು ಕಡೆ ನಿಮಗೆ ಬಹಳ ಮುಖ್ಯವಾದಂತಹ ವ್ಯಕ್ತಿಗಳ ಜೊತೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಕೂಡ ಪ್ರಾಪ್ತಿಯಾಗಬಹುದು. ಅದನ್ನು ನೀವು ಗಳಿಸಿಕೊಳ್ಳೋದು ನಿಮ್ಮ ಕೈಲಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಇಂದು ಸ್ವಲ್ಪ ಸಂಸಾರ ತಾಪತ್ರಯ ಜಾಸ್ತಿ ಇರುತ್ತೆ. ಮನೆಯಲ್ಲಿ ಹಣಕಾಸಿನ ತೊಂದರೆ ಅಂತ ಕಾಣಬಹುದು. ಎಷ್ಟೇ ದುಡ್ಡಿದ್ರೂ ಕೂಡ ನಾವು ಖರ್ಚು ಮಾಡಲಿಕ್ಕೆ ಕೈಯಲ್ಲಿ ದುಡ್ಡಿದ್ದಾಗ, ಎಷ್ಟೇ ದುಡ್ಡಿದ್ರು ಎಷ್ಟೇ ಆಸ್ತಿ ಇದ್ರೂ ಯಾಕೋ ಕೈಯಲ್ಲಿ ದುಡ್ಡೇ ಇಲ್ಲ ಅನ್ನೋ ಒಂದು ತೊಂದರೆ ಬಂದೇ ಬರುತ್ತೆ. ಆ ರೀತಿಯ ತೊಂದರೆಯನ್ನು ಇವತ್ತು ನೋಡಬಹುದು. ಮನೆಯಲ್ಲಿ ಕೈಯಲ್ಲಿ ನೀವು ಯಾವಾಗಲೂ ದುಡ್ಡು ಇಟ್ಕೊಂಡಿರೋದಿಲ್ಲ, ನೀವು ಯಾವಾಗಲೂ ಹೀಗೆ ಅನ್ನುವಂತಹ ಮಾತನ್ನು ಕೂಡ ಸಂಸಾರದಲ್ಲಿ ಕೇಳಬೇಕಾಗಿ ಬರಬಹುದು.
ಧನು ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ. ಚಂದ್ರ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನೀವು ಹೇಳಿದ್ದೆಲ್ಲ ಇವತ್ತು ನಡೆಯುತ್ತೆ. ಇಷ್ಟಾರ್ಥ ಸಿದ್ಧಿ ಮತ್ತು ಬೇರೆಯವರಿಂದ ಇವತ್ತು ನಿಮಗೆ ಗೌರವ ಮನ್ನಣೆಗಳು ಪ್ರಾಪ್ತಿಯಾಗುತ್ತೆ. ಮಕರ ರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ಕ್ಲೇಶವಾದಂತಹ ದಿವಸ. ಮಧ್ಯಾಹ್ನದ ನಂತರ ಎಲ್ಲವೂ ಬದಲಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಆದರೂ ಕೂಡ ಬೆಳಗ್ಗೆಯಿಂದ ಸ್ವಲ್ಪ ಸಂಜೆವರೆಗೂ ಕೂಡ ಮನಸ್ಸಿಗೆ ಕ್ಲೇಶ ಇದ್ದೇ ಇರುತ್ತೆ. ಮುಖ್ಯವಾದಂತಹ ಕೆಲವು ಮಿತ್ರತ್ವಗಳಲ್ಲಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲಿ ಒಡಕು ಉಂಟಾಗುವ ಸಾಧ್ಯತೆ ಇರುತ್ತೆ. 2 ದಿನಗಳ ತನಕ ಯಾವ ಮುಖ್ಯ ನಿರ್ಧಾರವೂ ಬೇಡ. ಕುಂಭರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ. ಮನಸ್ಸಿಗೆ ನೆಮ್ಮದಿ, ಧನಾಗಮದ ಸೂಚನೆ ಇದೇ ಇನ್ನೂ ಮುಂದುವರಿಯುತ್ತೆ ಮತ್ತು ಮನಸ್ಸಿಗೆ ಅತ್ಯಂತ ನೆಮ್ಮದಿಯನ್ನು ನೀವು ಕಾಣ್ತೀರಿ. ಮತ್ತು ಗುಂಪುಗಳಲ್ಲಿ ಮಿತ್ರರಿಂದ ಕೂಡ ಬಹಳ ಒಳ್ಳೆಯ ಸುದ್ದಿಗಳನ್ನು ಕೇಳಿ ನಿಮ್ಮ ಸಂತೋಷಕ್ಕೆ ಇವತ್ತು ಪಾರವೇ ಇರೋದಿಲ್ಲ. ಮೀನರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಇನ್ನೂ ಸ್ವಲ್ಪ ಚಾಲೆಂಜಸ್ ಇರುತ್ತೆ. ಆದರೂ ಕೂಡ ಜವಾಬ್ದಾರಿ ಹೆಚ್ಚು ಇರೋದ್ರಿಂದ ಅದನ್ನು ನಿಭಾಯಿಸಿಕೊಂಡು ಹೋಗ್ತೀರಿ. ಭಗವಂತ ನಿಮಗೆ ಬೇಕಾದಂತಹ ಆತ್ಮಸ್ಥೈರ್ಯ ಮತ್ತು ಶಕ್ತಿಯನ್ನು ಇವತ್ತು ದಯಪಾಲಿಸ್ತಾನೆ. ಆದ್ದರಿಂದ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಖಂಡಿತವಾಗ್ಲೂ ನೀವು ಪಡಿತೀರಿ. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ಕೂಡ ಇಲ್ಲಿ ಹೇಳಿದಂತಹ ಗೀತಾ ಶ್ಲೋಕಗಳನ್ನು ಮರಣ ಮಾಡಿಕೊಳ್ಳಿ. ಎಲ್ಲರಿಗೂ ಶುಭಮಸ್ತು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.